ಲೋಕಸಮರ ಹೊಸ್ತಿಲಲ್ಲಿ ಮತ್ತೆ ಕಮಿಷನ್ ಸರ್ಕಾರ ಅನ್ನೋ ಬಾಂಬ್ ಸ್ಫೋಟಗೊಂಡಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಬಿಜೆಪಿ ಕಾಲದಂತೆ ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್ ನಡೀತಿದೆ ಅಂತ ಹೇಳಿಕೆ ನೀಡಿರುವುದು ಸಂಚಲನವನ್ನೇ ಸೃಷ್ಟಿಸಿದೆ. ಇದನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕಮಿಷನ್ ಕಾದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಮರ ಹೊಸ್ತಿಲಿನಲ್ಲೇ ಮತ್ತೆ ಕಮಿಷನ್ ಸರ್ಕಾರ ಅನ್ನೋ ಬಾಂಬ್ ಸ್ಫೋಟಗೊಂಡಿದೆ. ಬಿಜೆಪಿ ಕಾಲದಂತೆ ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್ ನಡೀತಿದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪ ಮಾಡಿರುವುದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಆಗಿನ ಕಾಲದಲ್ಲಿ 40% ಇದೆ ಅಂತ ಈಗೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಅರ್ಲಿಯರ್ ಏನಾಗ್ತದೆ ಸ್ಟ್ರೈಟಾಗಿ ನಾವು MLA ಹತ್ರ ಹೋದರೆ ಇನ್ನು ಅವ್ರ ಮನೆಗೆ ಹೋದರೆ ಎಷ್ಟು ದುಡ್ಡು ಕೊಟ್ರಿ ಕೆಲಸ ಮಾಡ್ಕೊಂಡು ಅಂತ ಹೇಳ್ತೀವಿ. ಕೆಂಪಣ್ಣ ನಾಗಮೋಹನ್ ದಾಸ್ ಸಮಿತಿಗೆ ದೂರು ನೀಡಲಿ, ಯಾವ ಅಧಿಕಾರಿಗಳು ಎಂದು ಸಮಿತಿಗೆ ದೂರು ನೀಡಲಿ ಅಂತ ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಒಂದು ಕಮಿಷನ್ ಮಾಡಿದ್ದೀವಿ, ದಾಖಲಾತಿಗಳಿದ್ರು ಕೊಡ್ಲಿ. ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ, 40% ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ. ಕೆಂಪಣ್ಣ ಬಳಿ ದಾಖಲೆ ಇದ್ರೆ ಕೊಡ್ಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗಾಗಲೇ ನಾವು ಆಯೋಗವನ್ನ ರಚನೆ ಮಾಡಿದ್ದೇವೆ, ಕೆಂಪಣ್ಣ ಹತ್ರ ದಾಖಲೆ ಇದ್ರೆ ಆಯೋಗಕ್ಕೆ ನೀಡಲಿ, ಸಣ್ಣ ತಪ್ಪು ಆಗಿದ್ರು ಕೂಡ ದಾಖಲೆ ನೀಡಲಿ ಅಂತ ಹೇಳಿದ್ರು. ಸರ್ಕಾರದಿಂದ ಬಿಡುಗಡೆ ಆದ ಒಂದೊಂದು ರೂಪಾಯಿ ಕೂಡ ನೇರವಾಗಿ ನಾವು ಕೊಡ್ತಾ ಇದ್ದೀವಿ. ಕೆಲವುದು ಬೇಸ್ಡ್ ಆನ್ ಸೀನಿಯಾರಿಟಿ, ಕೆಲವು ಬೇಸ್ಡ್ ಆನ್ ಏನೋ ಅನುಕಂಪದ ಆಧಾರ, ಬೇರೆ ಬೇರೆ ರೀತಿಯಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ಕಮಿಷನನ್ನು ಕೂಡ ನಾವು ಕೂಡಿಸಿದ್ದೀವಿ. ಏನಾದರೂ ಅಂಥದ್ದು ಏನಾದರೂ ಇದ್ದರೆ, ಹೌದಪ್ಪ ಯಾರನ್ನ ದುಡ್ಡು ತೊಗೋತಾ ಇದ್ದರೆ, ಯಾರನ್ನ ಇದು ಮಾಡಿದ್ರೆ ಅವ್ರಿಗೆ ಆಗ್ರಹಿಸ್ತಾ ಇದ್ದೀವಿ, ಎಂಟೈರ್ ಅಸೋಸಿಯೇಷನ್ದವರಿಗೆ ಹೋಗಿ ಅಲ್ಲಿ ಕೊಡಿ. ಕೆಂಪಣ್ಣರ ವಿಷಯ ನಿಜವಾಗಿದ್ರೆ ಬಂದು ಸಿಎಂಗೆ ಹೇಳಲಿ ಅಂತ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಎಲ್ಲಿ ಏನಾಗ್ತಿದೆ ಅಂತ ಕೆಂಪಣ್ಣ ಅವರು ಸ್ಪಷ್ಟವಾಗಿ ಹೇಳಿ, ನನ್ನ ಇಲಾಖೆಯಲ್ಲಿ ಆಗಿದ್ರೆ ನಾನು ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ನಾವಿವತ್ತು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಆಶ್ವಾಸನೆಗಳು ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಕೆಂಪಣ್ಣ ಅವ್ರದ್ದು ಯಾವುದಾದ್ರೂ ನಿಜವಾದಂಥ ಅವ್ರದ್ದು ವಿಷಯ ಇದ್ದರೆ ಖಂಡಿತವಾಗಿಯೂ ಅದು ಅವರು ಬಂದು ಮುಖ್ಯಮಂತ್ರಿಯವ್ರಿಗೂ ಹೇಳ್ಬೋದು ಅಥವಾ ಯಾರಿಗಾದರೂ ಹೇಳ್ಬೋದು. ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ, ಬಿಜೆಪಿಗರಿಗೆ ನಮ್ಮ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಬೊಮ್ಮಾಯಿ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ, ನನ್ನ ಜೀವನದಲ್ಲೇ ಇಂಥ ಸರ್ಕಾರ ನೋಡಿರಲಿಲ್ಲ ಅಂತ ಹೇಳಿದ್ರು. ಈಗ ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಬಿಜೆಪಿಯವರಿಗೆ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಬೊಮ್ಮಾಯಿ ಸರ್ಕಾರ ಹೆಸರು ಅವರು ಪಡ್ಕೊಂಡಿದ್ದರು. ಹತ್ತತ್ರ 3 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ಅವರು ದ್ವಿಗುಣ ಆಗೋಯ್ತು ಸಾಲ. ಈ ಸಾಲ ಮಾಡಿ ನಮ್ಮ ಕರ್ನಾಟಕ ಜನತೆಯನ್ನು ಸಾಲದ ಕೂಪಕ್ಕೆ ತಳ್ಳಿದ್ದೇ ಬೊಮ್ಮಾಯಿಯವರು, ಯಡಿಯೂರಪ್ಪನವರು. ಕೆಂಪಣ್ಣನವರು ಕಾಂಗ್ರೆಸ್ ಯಾವ ಇಲಾಖೆಯಲ್ಲಿ ಯಾರು ಕೇಳಿದ್ದಾರೆಂದು ಹೇಳಲಿ, ಕೆಂಪಣ್ಣ ಕಾಂಗ್ರೆಸ್ ಏಜೆಂಟ್ ಅಂತ ಮಾಜಿ ಸಚಿವ ಕೆ.ಸಿ. ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಂಪಣ್ಣ ನಾಟಕ ಮಾಡ್ತಿದ್ದಾರೆ, ಅವರ ಬಳಿ ದಾಖಲೆ ಇದ್ರೆ ಸರ್ಕಾರಕ್ಕೆ ಆಯೋಗಕ್ಕೆ ನೀಡಲಿ ಅಂತ ಕಿಡಿಕಾರಿದ್ರು. ಕೆಂಪಣ್ಣನವರು ಕಾಂಗ್ರೆಸ್ ಏಜೆಂಟು ಅಂತ ನಾವು ಅವತ್ತಿಂದ ಹೇಳ್ತಾ ಬಂದಿದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಯಾಕೆ ಅವತ್ತಿಂದ ಹೇಳ್ತಾ ಬಂದ್ವಿ ಅಂದರೆ, ಒಂದೇ ಒಂದು ದಾಖಲೆ ಕೊಡಲಿಲ್ಲ. 40% ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಅಪಮಾನ ಸರ್ಕಾರಕ್ಕೆ ಮಾಡೋಂಥ ಅಪಮಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಲ್ಲಿ ಒಂದಿಷ್ಟು ಯಶಸ್ವಿ ಅವರಾದರು. ಕೆಂಪಣ್ಣ ಕಮಿಷನ್ ಆರೋಪಕ್ಕೆ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಗ ನಮ್ಮ ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರು, ಈಗ 80% ಹೋಗ್ತಿದೆ, ಕೆಂಪಣ್ಣ ತಿಳಿದುಕೊಂಡು ಮಾತನಾಡಲಿ ಅಂತ ಕಿಡಿಕಾರಿದ್ರು. ಆವಾಗ 40% ಅಂತ ಇವ್ರು ಆರೋಪ ಮಾಡ್ತಿದ್ರು. ಕೆಂಪಣ್ಣವ್ರಿಗೆ ಸ್ವಲ್ಪ ಲೆಕ್ಕ ತಿಳ್ಕೊಬೇಕಿನ್ನು ಯಾರಾದ್ರೆ. ಈಗ 80%ಗೆ ಹೋಗಿದೆ. ತಿಳ್ಕೊಳ್ಳೋರು ಇನ್ನೂ ಕಾಂಟ್ರಾಕ್ಟರ್ನ ಕುಂದಿರಿಸ್ಕೊಂಡು. ಗುತ್ತಿಗೆದಾರರ ಸಂಘದ ಕೆಂಪಣ್ಣ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ ಅಂತ ದಾವಣಗೆರೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳಿದ್ರು. ಅಧಿಕಾರಿಗಳು, ಸಚಿವರು, ಶಾಸಕರು ಹೆಸರೇಳಿ ವಸೂಲಿ ಮಾಡ್ತಿದ್ದಾರೆ, ಇದು ಲೂಟಿಕೋರರ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. 40% ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬೊಮ್ಮಾಯಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡಿದ್ರು. ಈಗ ಏನು ಹೇಳ್ತಾರೆ ಇವರಿಗೆ, ಇದೇ ಸಿದ್ದರಾಮಯ್ಯಗ 40% ಅಂತ ಆಗಿದೆ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ ರಾಜೀನಾಮೆ ಕೊಡಬೇಕು.
ಕೆಂಪಣ್ಣ ಭ್ರಷ್ಟಾಚಾರ ಆರೋಪ ಸಂಬಂಧ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕು ಅಂತ ಬಾಗಲಕೋಟೆಯಲ್ಲಿ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ರು. ರಾಜೀನಾಮೆ ನೀಡಿ ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ಕೆಂಪಣ್ಣವರು ಹೇಳಿದ್ದನ್ನ ಗೋಡೆ ಮೇಲೆ ಬರೆದು 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 ಗೋಡೆಯೆಲ್ಲ ಸೌದೋಯ್ತು. ಪ್ರೂವ್ ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ. ಆಫೀಸರ್ಗಳೇ 40% ಕೊಡಿ ಅಂತ ಕೇಳ್ತಾವ್ರೆ. ನಮಗೀಗ ಕಾಂಟ್ರಾಕ್ಟರ್ಗಳು ಹೇಳ್ತಿದ್ದಾರೆ 60% ಅಂತ. ದೇಶದ್ರೋಹ ಹೇಳಿಕೆ ಕೊಡೋರಿಗೆ ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ ಅಂತ ಈಶ್ವರಪ್ಪ ಹೊಸ ಬಾಂಬ್ ಹಾಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ, ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ. ದೇಶದ್ರೋಹ ಮತ್ತು ಗುಂಡು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸಂಸದ ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ಇಬ್ಬರು ದೇಶದ್ರೋಹಿಗಳು. ಇಂಥ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ ಅಂತ ಈಶ್ವರಪ್ಪ ದಾವಣಗೆರೆಯಲ್ಲಿ ಬಹಿರಂಗವಾಗಿ ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ವಾಕ್ಸಮರಕ್ಕೆ ಕಾರಣವಾಗಿದೆ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ. ಆ ಎರಡು ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ, ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷರಾಗೋದು ಅಂತ. ಕೆಎಸ್ ಈಶ್ವರಪ್ಪ ಮಾತಿಗೆ ಉತ್ತರಿಸದ ಸಂಸದ ಡಿಕೆ ಸುರೇಶ್ ಈ ಬಗ್ಗೆ ನಾಳೆ ಮಾತನಾಡ್ತೇನೆ ಅಂತ ಸುಮ್ಮನೆ ಹೊರಟ್ರು. ಈಶ್ವರಪ್ಪನವರು ತಮ್ಮನ್ನ ಗುಂಡಿಟ್ಕೊಳ್ಬೇಕು ಅನ್ನೋ ಮಾತು ಹೇಳಿದ್ದಾರೆ ಸರ್. ಅಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್ ಏನಾದ್ರು ತಗೋತೀರಾ ಏನು? ಈಶ್ವರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಭರಿತವಾಗಿಯೇ ಗುಡುಗಿದ್ದಾರೆ. ಈಶ್ವರಪ್ಪರದ್ದು ಬರೀ ಹೊಡಿ ಬಡಿ ಕಡಿ ಸಂಸ್ಕೃತಿ, ಇದು ಬಿಟ್ರೆ ಇನ್ನೇನು ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಶ್ವರಪ್ಪನವರಿಗೆ ಕಡಿ ಬಡಿ ತರಿ ಇದು ಬಿಟ್ಟರೆ ಇನ್ನೇನು ಭಾಷೆ ಗೊತ್ತೇ ಇಲ್ಲ. ಅವ್ರ ಮೇಲೆ ಕ್ರಮ ತಗೋತೀವಿ. ಕಡಿ ಬಡಿ ಕೊಲ್ಲೋ ಕತ್ತರಿಸೋ ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ ಬಿಜೆಪಿ ಅವರಿಗೆ? ಹೇಳಿಕೆ ಪರಿಶೀಲಿಸಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೊಸದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆರ್ಎಸ್ಎಸ್ ನಲ್ಲಿ ಇದೇನಾ ಟ್ರೈನಿಂಗ್ ಅಂತ ಗರಂ ಆದ್ರು. ನನಗೆ ಆರ್ಎಸ್ಎಸ್ ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ ಯಾರು? ಇದೇನಾ ಟ್ರೈನಿಂಗ್ ಆಗಿರೋದು? ತರಿ ಕಡಿ ತರಿ ಬಡಿ ಇದೇನಾ? ಡಿಕೆ ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ. ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆನ ಹೇಳ್ರಿ, ನೀವೇ ಹೇಳಿ. ಇವನ್ನೆಲ್ಲ ರಾಜಕೀಯ ಧುರೀಣರು ಅಂತ ಕರಿಬೇಕಾ? ಗುಂಡಿಕ್ಕಿ ಕೊಲ್ಲೋ ಕಾನೂನು ಜಾರಿಯಾದ್ರೆ ಬಿಜೆಪಿ ಅರ್ಧ ಖಾಲಿಯಾಗುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ರು. ಈಶ್ವರಪ್ಪ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಹೇಳ್ತಿದ್ದಾರೆ. ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಪಕ್ಷದಲ್ಲಿ ಅವರಿಗೆ ಕಿಮ್ಮತ್ತಿಲ್ಲ, ಅವರಿಗೆ ನಿವೃತ್ತಿ ಕೊಡಿಸಿ ಕೂರಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿಜೆಪಿ ಖಾಲಿ ಆಗ್ತದೆ, ಮತ್ತೆ RSS ಬಾಗಿಲು ಮುಚ್ತೇವೆ. ಈಶ್ವರಪ್ಪ ಅವರಿಗೆ ನನ್ನೊಂದು ಸಲಹೆ ಇದೆ. ನಿಮಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಮನೇಲಿ ಆರಾಮಾಗಿರಿ. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ. DCM ಇದ್ರಿ, ಅದಾದಮೇಲೆ ಏನಾಯಿತು? MLA ಆದ್ರಿ, ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ. ಗುತ್ತಿಗೆದಾರನ ಸಾವಿಗೆ ಕಾರಣ ಆದವರನ್ನ ಏನ್ ಮಾಡಬೇಕು ಅಂತ ಈಶ್ವರಪ್ಪ ಹೇಳಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಕಾಲೆಳೆದಿದ್ದಾರೆ. ಈ ಕಾಂಟ್ರಾಕ್ಟ್ಗಳಿಗೆ ಸಾವಿಗೆ ಕಾರಣರಾದವ್ರನ್ನ ಏನು ಮಾಡಬೇಕು? ಕಾಂಟ್ರಾಕ್ಟ್ರಿಗೆ ಸಾವಿಗೆ ಕಾರಣರಾದವರಲ್ಲ ಕೆಲವರು, ಅವ್ರನ್ನೇನು ಮಾಡಬೇಕು ಹೇಳಿ. ಆಮೇಲೆ BJP ಅವರಿಗೆ ಯಾವ ನೈತಿಕ ಹಕ್ಕು ಇಲ್ಲ ದೇಶದ ಬಗ್ಗೆ ಮಾತಾಡೋದಕ್ಕೆ. ಈಶ್ವರಪ್ಪ ಹೇಳಿರೋ ಲೆಕ್ಕಾಚಾರದಲ್ಲಿ ಅನಂತಕುಮಾರ್ ಹೆಗಡೆಯನ್ನ ಯಾಕೆ ಕೊಲ್ಲಿಲ್ಲ ಅಂತ ಸಚಿವ ಚಲುವರಾಯ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಕೆ ಸುರೇಶ್ ಏನ್ ತಪ್ಪು ಮಾತನಾಡಿದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಆಗುತ್ತಿರೋ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಅಂದ್ರು. ಹೌದು, ಇವರನ್ನ ಯಾಕೆ ಕೊಂದ್ಲಿವಂತೆ? ಅನಂತಕುಮಾರ್ ಯಾಕೆ ಕೊಂದ್ಲಿವಂತವ್ರು? ಈಶ್ವರಪ್ಪನೇ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಏನೆಲ್ಲ ಲಘುವಾಗಿ ಮಾತಾಡಿದ್ದಾರೆ. ಸುರೇಶ್ ಏನು ತಪ್ಪು ಮಾಡಿದ್ದಾರೆ? ಸುರೇಶು ಟ್ಯಾಕ್ಸಲ್ಲಿ ಅನ್ಯಾಯ ಆಗ್ತಾ ಇದೆ, ನಮಗೆ ನಾವು ಈ ಥರ ಆದರೆ ನಾವೇ ಪ್ರತ್ಯೇಕ ರಾಷ್ಟ್ರನ ಕೇಳಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎಂಥ ದುರಂತಗಳು, ಎಲ್ಲಿಗಂಟ ಕರ್ನಾಟಕ ಸಹಿಸಬೇಕಾಗತ್ತೆ? ಗುಂಡಿಕ್ಕೋ ಕಾನೂನು ತನ್ನಿ ಹೇಳಿಕೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಮರ್ಥನೆ ನೀಡಿದ್ದಾರೆ. ತಾಕತ್ತಿದ್ರೆ ನನ್ನ ವಿರುದ್ಧ ಕೇಸ್ ಹಾಕ್ಲಿ ನೋಡೋಣ, ರಾಷ್ಟ್ರ ಭಕ್ತರಾದ ನಾವು ಇದನ್ನ ಎದುರಿಸೋಕೆ ಸಿದ್ಧನಿದ್ದೇನೆ. ಅವರು ಎಷ್ಟೇ FIR ದಾಖಲಿಸಿದ್ರು ನಾವು ಹೆದರಲ್ಲ ಅಂತ ಹೇಳಿದ್ದಾರೆ.
ನಿಜಕ್ಕೂ ಕೂಡ ನಾನು ಎಚ್ ಕೆ ಪಾಟೀಲ್ರಿಗೆ ಸವಾಲು ಹಾಕ್ತೇನೆ, 24 ಗಂಟೆ ಅಲ್ಲ, ನೀವು ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ, ನೀವು ಇದನ್ನು ಕೇಸ್ ನನ್ನ ಮೇಲೆ ಹಾಕಬೇಕು. ಇದು ನನ್ನ ಸವಾಲು ನಿಮಗೆ. ಕೋರ್ಟಲ್ಲಿ ನಿಮಗೆ ಛೀಮಾರಿ ಆಗ್ತಾರೋ ರಾಷ್ಟ್ರಭಕ್ತರಿಗೆ ಛೀಮಾರಿ ಆಗ್ತಾರೋ ಗೊತ್ತಾಗುತ್ತೆ. ದಕ್ಷಿಣ ಉತ್ತರ ಅಂತ ದೇಶದ್ರೋಹಿಗಳು ಹೇಳ್ತಾರೆ. ರಾಷ್ಟ್ರದ್ರೋಹಿಗಳನ್ನ ಗುಂಡಿಕ್ಕೋ ಕಾನೂನು ತನ್ನಿ ಅಂದಿದ್ದು ಹೌದು ಅಂತ ಮಾಜಿ ಸಚಿವ KS ಈಶ್ವರಪ್ಪ ಹೇಳಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ. DK ಸುರೇಶ್ ಮತ್ತು ಅವರಿಗೆ ಸಪೋರ್ಟ್ ಆಗಿ ವಿನಯ್ ಕುಲಕರ್ಣಿ ಮತ್ತು ಇವರಿಗೆ ಸಪೋರ್ಟ್ ಆಗಿ DK ಶಿವಕುಮಾರ್, ಇವರೆಲ್ಲರೂ ಹೇಳಿರೋದ್ರಿಂದ ಇವರೆಲ್ಲರೂ ರಾಷ್ಟ್ರದ್ರೋಹಿಗಳು ಅಂತ ಮಾತನ್ನ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಇವ್ರ ಬಗ್ಗೆ, ಇಂಥ ದೇಶವನ್ನು ಒಡೆಯಂಥ ಕೆಲಸ ಮಾಡ್ತಾರಂಥ ಕಾಂಗ್ರೆಸ್ಸಿಗರ ಬಗ್ಗೆ ನರೇಂದ್ರ ಮೋದಿಯವರು ಕಾನೂನು ತಗೊಂಡ್ಬಂದು ಇಂಥ ರಾಷ್ಟ್ರದ್ರೋಹಿಗಳಿಗೆ ಗುಂಡಿಟ್ಕೊಳ್ಳಂಥ ಕಾನೂನು ತನ್ನಿ, ಇದನ್ನು ನಾನು ಹೇಳಿರೋದು ಹೌದು. ಇದಕ್ಕೆ ಈಗಲೂ ಕಮಿಟ್ ಆಗಿದೆ. ಮಾಜಿ ಸಚಿವ KS ಈಶ್ವರಪ್ಪ ವಿರುದ್ಧ FIR ಆಗಿದೆ. ಈಶ್ವರಪ್ಪ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ತೇವೆ. ಮಾಜಿ ಸಚಿವ KS ಈಶ್ವರಪ್ಪನವರ ವಿರುದ್ಧ FIR ಆಗಿದೆ. ಅವರ ವಿರುದ್ಧ ಏನ್ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೇವೆ ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುಂಡಿಕ್ಕಿ ಕೊಲ್ಲೋ ಕಾನೂನನ್ನ ತನ್ನಿ ಅಂತ ಈಶ್ವರಪ್ಪನವರು ಹೇಳಿಕೆಯನ್ನ ನೀಡಿದ್ರು. ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಪುನರುಚ್ಚರಿಸಿದ್ರು. ದೇಶದ್ರೋಹಿಗಳಿಗೆ ಕಾನೂನನ್ನ ತರಬೇಕು ಅಂದಿದ್ರು KS ಈಶ್ವರಪ್ಪನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ದೇಶದ್ರೋಹ ಹೇಳಿಕೆ ಕೊಡೋರನ್ನ ಗುಂಡಿಕ್ಕಿ ಕೊಲ್ಲಬೇಕಂತ ಈಶ್ವರಪ್ಪನವರು ಹೇಳಿದ್ದಾರೆ ಸರ್. ಹೌದು, ಈಗಾಗಲೇ ಈಗ FIR ಮಾಡಿದ್ದಾರೆ, ಮುಂದಿನ ಕ್ರಮ ತಗೊಳ್ತಾರೆ. ದೇಶದ್ರೋಹ ಹೇಳಿಕೆ ಕೊಡೋರನ್ನ ಗುಂಡಿಕ್ಕಿ ಕೊಲ್ಲಬೇಕಂತ ಈಶ್ವರಪ್ಪನವರು ಹೇಳಿದ್ದಾರೆ ಸರ್. ಹೌದು, ಈಗಾಗಲೇ ಈಗ FIR ಮಾಡಿದ್ದಾರೆ, ಮುಂದಿನ ಕ್ರಮ ತಗೊಳ್ತಾರೆ. ಮಂಡ್ಯದಲ್ಲಿ ಹನುಮ ಧ್ವಜ ತೆರವು ವಿರೋಧಿಸಿ ಹಿಂದೂ ಕಾರ್ಯಕರ್ತರು ಬಂದ್ ಮಾಡಿದ್ರು. ಹನುಮ ಧ್ವಜಕ್ಕೆ ಅವಕಾಶ ಕೊಡುವಂತೆ ಒತ್ತಾಯಿಸಿ ಬೃಹತ್ ಬೈಕ್ ರ್ಯಾಲಿ ಮಾಡಲಾಯಿತು. ಮಂಗಳೂರು, ಉಡುಪಿಯಲ್ಲೂ ಪ್ರತಿಭಟನೆ ನಡೆಯಿತು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಧ್ವಜ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಡ್ಯದಲ್ಲಿ ಹನುಮಧ್ವಜ ತೆರವು ವಿರೋಧಿಸಿ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ರು. ಮಂಡ್ಯ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಯಿತು. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಯಿತು. ವಿವಿ ರೋಡ್, RP ರೋಡ್, ಬೇಟೆ ಬೀದಿ ಸೇರಿದಂತೆ ಬಂದ್ ಮಾಡಲಾಯಿತು. ಮಂಡ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಬಂದ್ಗೆ ಕರೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಮನೆಗೆ ಭದ್ರತೆ ನೀಡಲಾಯಿತು. ಶಾಸಕರೇ ಹನುಮಧ್ವಜ ತೆರವು ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆ ಮನೆ ಬಳಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಯಿತು. ಹನುಮಧ್ವಜ ತೆರವು ಸ್ಥಳವಾದ ಕೆರಗೋಡುವಿನಲ್ಲಿ ಮಾತ್ರ ಬಂದ್ ಯಶಸ್ವಿಯಾಗಿತ್ತು. ಗ್ರಾಮದಲ್ಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ವು, ರಸ್ತೆಗಳು ಬಿಕೋ ಎನ್ನುತ್ತಿದ್ವು. ಬಜರಂಗ ದಳ, VHP ಸೇರಿದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೆರಗೋಡುವಿನಿಂದ ಬೈಕ್ ರ್ಯಾಲಿ ನಡೆಸಿದ್ರು. ಕೆರಗೋಡುವಿನಲ್ಲಿ ಹನುಮಧ್ವಜ ತೆರವು ಖಂಡಿಸಿ ಹಿಂದೂ ಸಂಘಟನೆಗಳು ಮಂಡ್ಯ ನಗರ ಬಂದ್ ಮಾಡಲಾಯಿತು. ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮವನ್ನ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. DC ಕಚೇರಿ ಮುಂದೆ ಭಜನೆ ಮಾಡಿ ಮತ್ತೆ ಧ್ವಜ ಹಾರಿಸುವಂತೆ ಆಗ್ರಹಿಸಿದ್ರು. ಮಂಡ್ಯ ಕೆರಗೋಡು ಬಂದ್ಗೆ ಬಿಜೆಪಿಯಿಂದ ಬಾಹ್ಯ ಬೆಂಬಲ ನೀಡಿತ್ತು. ಆದ್ರೆ JDS ಮಾತ್ರ ಬಂದ್ನಿಂದ ಅಂತರ ಕಾಯ್ದುಕೊಂಡಿತ್ತು. ಹೀಗಾಗಿ ಮಂಡ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕೆರಗೋಡು ಹನುಮಧ್ವಜ ಪ್ರಕರಣ ಸಂಬಂಧ ಉಡುಪಿ ಜಿಲ್ಲೆಯಲ್ಲೂ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹನುಮಾನ್ ಚಾಲೀಸಾ ಪಠಣ ಮಾಡಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು.
ಉಡುಪಿ ಮಾತ್ರವಲ್ಲ, ಮಂಗಳೂರಿನಲ್ಲೂ ಕೂಡ ಹನುಮಧ್ವಜ ತೆರವು ವಿರೋಧಿಸಿ ಬಜರಂಗದಳ ಹಾಗೂ ವಿಎಚ್ಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದೇ ಜಾಗದಲ್ಲಿ ಹನುಮಧ್ವಜ ಹಾಕಿಸಲು ಆಗ್ರಹಿಸಿ ಧರಣಿ ಮಾಡಿದ್ರು. ಪ್ರತಿಭಟನೆಯಲ್ಲಿ ವಿಎಚ್ಪಿ ಮುಖಂಡ ಶರಣ್ ಪಂಪುವೆಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ಚಾಮರಾಜನಗರದಲ್ಲೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲು ಹನುಮಾನ್ ಧ್ವಜ ತೆರವು ಮಾಡಿದ್ದಾರೆ. ಕಾಂಗ್ರೆಸ್ ಕೇವಲ ವೋಟಿನ ರಾಜಕಾರಣ ಮಾಡ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಹಾನ್ ವ್ಯಕ್ತಿಯ ಧ್ವಜವನ್ನ ಕೇವಲ ವೋಟಿನ ರಾಜಕಾರಣಕ್ಕೋಸ್ಕರ, ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಗಳನ್ನು ಹೊಡೆಯುವಂಥದ್ದು, ಜನರನ್ನು ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮಂಡ್ಯ ಲೋಕಸಭಾ ಚುನಾವಣೆ ಟಿಕೆಟ್ಗೆ ಕಸರತ್ತು ಮಾಡುತ್ತಿರುವ ಸುಮಲತಾ ದೆಹಲಿಯಲ್ಲಿಂದು ಸಾಲು ಸಾಲು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಸರ್ಕಾರದ ತಾರತಮ್ಯವನ್ನ ವಿರೋಧಿಸಿ ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ರು. ಬಿಜೆಪಿಗರ ಈ ನಡೆಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರದ ವಿರುದ್ಧ ನಾನು ಮಾಡಿದ ಆರೋಪ ಸುಳ್ಳಾದ್ರೆ ನಾನು ರಾಜಕೀಯ ಬಿಡ್ತೀನಿ ಅಂತ ಅಬ್ಬರಿಸಿದ್ದಾರೆ. ನಮಗೆ ಅನ್ಯಾಯ ಆದರೆ ಪ್ರತಿಭಟಿಸಬಾರ್ದ? ಯಡಿಯೂರಪ್ಪ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರು ಅಂತೆ, ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. 4,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 50,257 ಕೋಟಿ ರೂಪಾಯಿ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಮಂಡ್ಯ ಸಂಸದೆ ಸುಮಲತಾಗೆ ಬಿಜೆಪಿ ಟಿಕೆಟ್ ಸಿಗುವುದು ಡೌಟ್ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಈ ನಡುವೆ ಸುಮಲತಾ ಮಾತ್ರ ಹೇಗಾದ್ರೂ ಮಾಡಿ ಮಂಡ್ಯದ ಬಿಜೆಪಿ ಟಿಕೆಟ್ ಉಳಿಸಿಕೊಳ್ಳಲು ಕಸರತ್ತು ಮುಂದುವರೆಸಿದ್ದಾರೆ. ಸದ್ಯ ದೆಹಲಿ ಮಟ್ಟದಲ್ಲಿ ಟಿಕೆಟ್ ಲಾಬಿ ಮುಂದುವರೆಸಿರುವ ಸುಮಲತಾ ಇಂದು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಜೆಪಿ ನಡ್ಡಾ, ಬಿಎಲ್ ಸಂತೋಷ್ರನ್ನ ಕೂಡ ಭೇಟಿಯಾಗಿದ್ದಾರೆ. ಲೋಕಸಮರಕ್ಕೆ ಕಸರತ್ತು ಆರಂಭವಾಗುತ್ತಿರುವ ಹೊತ್ತಲೇ ದಿಗ್ಗಜರು ಮುಖಾಮುಖಿಯಾಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದ ಶಾಸಕ ಬಸನಗೌಡ ಪಾಟೀಲ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಪುತ್ರ ವಿಜಯೇಂದ್ರ ಇಂದು ಒಂದೇ ಕಡೆ ಪ್ರತ್ಯಕ್ಷರಾಗಿದ್ದಾರೆ. ಸಂಸತ್ ಭವನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯಲ್ಲಿ ಉಭಯ ನಾಯಕರು ಒಟ್ಟಾಗಿ ಕಾಣಿಸಿಕೊಂಡಿದ್ದು ಕುತೂಹಲ ಕೆರಳಿಸಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿರೋ ಘಟನೆ ಆನೇಕಲ್ನಲ್ಲಿ ನಡೆದಿದೆ. ಬ್ಲೂ ವಿಂಗ್ಸ್ ಎಂಬ ಟ್ರಸ್ಟ್ ಮಾಡಿಕೊಂಡಿದ್ದ ಹೊಸೂರು ಮೂಲದ ಪವಿತ್ರ ಎಂಬಾಕೆ ವಂಚನೆ ಮಾಡಿದ್ದಾಳೆ. ಲೋನ್ ಕೊಡೋದಾಗಿ ಹೇಳಿ ಹಣ ಪೀಕಿದ್ದಾಳೆ. ಪ್ರಕರಣ ಸಂಬಂಧ ಒಟ್ಟು 14 ಮಂದಿ ವಿರುದ್ಧ ದೂರು ದಾಖಲಾಗಿದೆ.